ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇಡೀ ಅಧಿಕಾರಿಗಳ ಆತ್ಮಹತ್ಯೆ, ರೈತರ ಆತ್ಮಹತ್ಯೆ, ಬಡವರು ಗೋಳ್ ಕೇಳೋರಿಲ್ಲ, ಈ ಪರಿಸ್ಥಿತಿ ಇದೆ. ಸಿದ್ದರಾಮಯ್ಯನವರು ಮಾತ್ರ ಮಜಾ ಹೊಡ್ಕೊಂಡು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಬೀದಿ ಸುತ್ತಾ ಇದ್ದಾರೆ. ಕೇಳಿದ್ರೆ ನಾನು ಮುಖ್ಯಮಂತ್ರಿ 5 ವರ್ಷ. ಏನ್ ಸರ್, ಏನಕ್ಕೆ 5 ವರ್ಷ ಇರ್ತೀರಿ? ಯಾವ ಪುರುಷಾರ್ಥಕ್ಕೋಸ್ಕರ 5 ವರ್ಷ ನೀವು ಸಿಎಂ ಆಗಿ ಇರ್ಬೇಕು? ಒಳ್ಳೆ ಕೆಲಸ ಮಾಡಿದ್ರೆ 1 ವರ್ಷ ಸಾಕು ಸಿಎಂ. ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು ಅಲ್ಲನಪ್ಪ, 1 ವರ್ಷ ತಾನೆ, 17 ತಿಂಗಳು ಒಂದೇ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡಿದ್ರು. ಇಡೀ ದೇಶ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ನೆನ್ಪು ಮಾಡ್ಬೇಕು. ನಾನು 2 ಬಾರಿ ಮುಖ್ಯಮಂತ್ರಿ, ಏನಕ್ಕೆ? ಯಾರ ಮನೆ ಹಾಳು ಮಾಡಕ್ಕೆ ನೀನ್ 2 ಬಾರಿ ಮುಖ್ಯಮಂತ್ರಿ? ರೈತರ ಕಷ್ಟದಲ್ಲಿದ್ದಾಗ ಬಂದು ಅವ್ರ ಜೊತೆ ನಿಂತ್ಕೊಂಡು ನಾನು ಇದ್ದೀನಪ್ಪ, ಎಷ್ಟು ಬೇಕು ನಿಮ್ಗೆ? ಬಿಜೆಪಿ ಇದ್ದಾಗ 2 ಪಟ್ಟು ಜಾಸ್ತಿ ಕೊಟ್ಟಿದಾರಂತೆ, ನಾನು 3 ಪಟ್ಟು ಕೊಡ್ತೀನಿ ರೀ, ಬಿಜೆಪಿ ಅವ್ರಿಗಿಂತ ನಾನು ಕಡಿಮೆ ಇಲ್ಲ ಅಂತ ಹೇಳ್ಬೇಕಾಯ್ತು. ಅದು ಬಿಟ್ಬಿಟ್ಟು ಬಿಜೆಪಿ ಅವ್ರು ಕೊಟ್ಟು ಅವರು 25,000 ಕೊಟ್ಟಿದ್ರೆ ನಾನು 10,000 ಕೊಡ್ತೀನಿ ಅಂತ ಹೇಳಿ ನೀನೇ ಬೇಕಾ ಮುಖ್ಯಮಂತ್ರಿ? ಇದು ಈ ಸರ್ಕಾರ ಬಿರಿ ಗ್ಯಾರಂಟಿ 2,000 ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಜನಗಳಿಗೆಲ್ಲ ನಾಮ ಎಳೆಯುವಂತ ಸರ್ಕಾರ ಇದೆ. ಈ ಗ್ಯಾರಂಟಿನೂ ಕೊಡಲ್ಲ, ಎಲೆಕ್ಷನ್ ಬಂದ್ರೆ ಗ್ಯಾರಂಟಿ ದುಡ್ಡು ಬರ್ತದೆ, ಇಲ್ಲಾಂದ್ರೆ ಅದನ್ನೂ ಇಲ್ಲ. ಈಗ ಜನ ಕೇಳ್ತಾ ಇರೋದು ನೀನ್ 2,000 ಅಲ್ಲ, ಇಲ್ಲಿ ರೈತರು ಬೆಳೆ ಬೆಳೆಯಕ್ಕೆ 25,000 ಬೆಳೆ ಬಂದಿದ್ರೆ 1 ಲಕ್ಷ ರೂಪಾಯಿ ಬರಬೇಕಾಯ್ತು ಹೆಕ್ಟೇರ್ಗೆ 1 ಲಕ್ಷ, ಅದೂ ಇಲ್ಲ. ಇವತ್ತು ಯಾರೋ ನಾನು 12 ತಿಂಗಳು ಕೂಡಿಟ್ಬಿಟ್ಟು ವಾಷಿಂಗ್ ಮಿಷಿನ್ ಅಲ್ಲಪ್ಪ, ಇಲ್ಲಿ ಹೊಲನೇ ವಾಶ್ ಆತೈತೆ, ಇಲ್ಲಿ ನೆಲನೇ ವಾಶ್ ಆತೈತೆ. ಇಲ್ಲಿ ನೀನ್ ಯಾರೋ ವಾಷಿಂಗ್ ಮಿಷಿನ್ ತಗೊಂಡ್ರು 2,000 ಕೊಟ್ಟು ಅಂತಲ್ಲ, ಇಲ್ಲಿ ನೆಲನೇ ವಾಶ್ ಆತೈತೆ. ಇದನ್ನ ನೋಡ್ರಿ ರೈತರದು.